ಬೆಂಗಳೂರಿನಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಪಾದಚಾರಿಗಳ ಪಾಡು ಅಯೋಮಯ. ಸೋಮೇಶ್ವರ ನಗರದಿಂದ ನಿಮ್ಹಾನ್ಸ್ ಆಸ್ಪತ್ರೆಯವರೆಗೂ ಫುಟ್ಪಾತ್ ಒತ್ತುವರಿ ಮಾಡಲಾಗಿದೆ. ಪಾದಚಾರಿ ಮಾರ್ಗಗಳ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ನಿಮ್ಹಾನ್ಸ್ ಆಸ್ಪತ್ರೆಗೆ ಸಂಪರ್ಕ ಕಲ್ಪಿಸುವಂತಹ ಪಾದಚಾರಿ ಮಾರ್ಗವೇ ಈಗ ಕಣ್ಮರೆಯಾಗಿದೆ. ಫುಟ್ಪಾತ್ಗೂ ಜಾಗ ಬಿಡದೆ ಟೀ ಅಂಗಡಿ, ಹೋಟೆಲ್ಗಳು ಕಾರುಬಾರ್ ನಡೆಸ್ತಾ ಇವೆ. ಫುಟ್ಪಾತ್ ಒತ್ತುವರಿಯ ಬಗ್ಗೆ ಗೊತ್ತಿದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಪಾದಚಾರಿಗಳ ಪಾಡು ನಿಜಕ್ಕೂ ಅಯೋಮಯ. ಯಾಕಂತಂದ್ರೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋಣ ಅಂತಂದ್ರೆ ಜಾಗನೇ ಇಲ್ಲ. ಅಲ್ಲಿ ಸಾಲು ಸಾಲು ಅಂಗಡಿಗಳು. ಯಾರು ಫುಟ್ಪಾತ್ನಲ್ಲಿ ಹೋಗೋಕ್ಕೆ ದಾರಿ ಇದೆಯಾ ನೋಡಿ, ನೀವೇ ನೋಡಿ. ಅಲ್ಲಾಗಲಿ ಇಲ್ಲಾಗಲಿ ಎಲ್ಲರಾಗಲಿ ಫುಟ್ಪಾತ್ಗೆ ಹೋಗೋಕ್ಕೆ ದಾರಿ ಇದೆಯಾ? ಮತ್ತು ಈ ರೋಡು ತುಂಬ ಕಂಜೆಸ್ಟೆಡ್ ರೋಡ್. ಅದು ಕಂಜೆಸ್ಟೆಡ್ ಅಂದರೆ ಆ್ಯಂಬುಲೆನ್ಸು 1-2 ನಿಮಿಷಕ್ಕೆ ಒಂದೊಂದು ಬರ್ತಾನೆ ಇರ್ತವೆ. ಆ 2 ನಿಮಿಷಕ್ಕೆ ಬರೋ ದಾರಿನ ಇದು. ಇದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಏನಾದ್ರು ಸಜೆಷನ್ಸ್ ಇದ್ದರೆ ಇದು ರೋಡ್ ವೈಡ್ ಮಾಡಬೇಕು, 100 ಅಡಿ ಅಗಲನಾರು. ಸರ್, ಇದು ನಿಮ್ಹಾನ್ಸ್ ಮಾತ್ರ ಅಲ್ಲ, ಸುಮಾರು ಒಂದು 5 ಹಾಸ್ಪಿಟ್ಲ್ ಇದೆ ಇಲ್ಲಿ ಫುಟ್ಪಾತ್ ಇಲ್ಲ. ಮೇಯ್ನು ಇಲ್ಲಿ ಒಂದು 108 ಆಂಬುಲೆನ್ಸ್ಗಳು ಡೈಲಿ ದಿನ ಬೆಳಗಾದರೆ ಓಡಾಡ್ತಾ ಇರುತ್ತೆ. ಯಾಕಂದರೆ ಈ ಸರೌಂಡಿಂಗ್ ಇರೋ ಹಾಸ್ಪಿಟ್ಲುಗಳೇ ಮೇನ್ ಹಾಸ್ಪಿಟ್ಲು. ಸೌತ್ ಇಂಡಿಯಾನಲ್ಲೇ, ಈ ಏಷ್ಯಾನಲ್ಲೇ ದೊಡ್ಡ ಹಾಸ್ಪಿಟ್ಲುಗಳು ಇರೋದು ಇಲ್ಲಿ. ಈ TB ಹಾಸ್ಪಿಟ್ಲ್ ಆಗಲಿ, ನಿಮ್ಹಾನ್ಸ್ ಆಗಲಿ, ಸಂಜಯ್ ಗಾಂಧಿ ಟ್ರಾಮಾ ಆಗಲಿ, ಮತ್ತು ಜನರಲ್ ಹಾಸ್ಪಿಟ್ಲ್ ಆಗಲಿ, ಇಂದಿರಾ ಗಾಂಧಿ ಹಾಸ್ಪಿಟ್ಲು, ಈ TB ಹಾಸ್ಪಿಟ್ಲು ಎಲ್ಲ ಇಲ್ಲಿದೆ. ಆದರೆ ಇಲ್ಲಿ ಫುಟ್ಪಾತ್ ಇಲ್ಲ. ಇಲ್ಲಿ ಈ ಗ್ರೇಟರ್ ಬೆಂಗಳೂರು, ಪಾಪ ನಮ್ಮ DK ಸಾಹೇಬ್ರ ಕನಸು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ. ಆದರೆ ಈಗ BBMPಯಿಂದ ಅಪ್ಗ್ರೇಡ್ ಆಗಿ ಗ್ರೇಟರ್ ಬೆಂಗಳೂರು ಆಗಿದೆ. ಅವ್ರಿಗೆ ಒಂದು ಸ್ವಲ್ಪನೂ ಏನೋ ಇದೇ ಇಲ್ಲ. ಅವ್ರಿಗೆ ಏನಾದರೂ ದುಡ್ಡು ಬರೋ ವಿಷಯ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳನ್ನು ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಈಗ ಸರ್ವೇ ಸಾಮಾನ್ಯವಾಗಿರುವಂಥದ್ದು. ನಾವಿವಾಗ ನಿಮ್ಹಾನ್ಸ್ ರಸ್ತೆ, ಸಿದ್ದಾಪುರ, ಸೋಮೇಶ್ವರ ಈ ಒಂದು ರಸ್ತೆ ಏನಿದೆ, ಸೋಮೇಶ್ವರ ನಗರ, ಆ ಒಂದು ರಸ್ತೆಯಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಎರಡೂ ಕಡೆಯೂ ಫುಟ್ಪಾತನ್ನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆ ಫುಟ್ಪಾತನ್ನು ಏನು ಬೀದಿ ಬದಿ ಅಂಗಡಿಗಳೇನಿದೆ ಅವರು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ವಾಹನಗಳನ್ನು ನಿಲ್ಲಿಸ್ಕೊಂಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಬಾರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ಮನವಿಯನ್ನು ಪಾಲಿಕೆ ಅಧಿಕಾರಿಗಳಿಗೆ ಮಾಡಿದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಫುಟ್ಪಾತನ್ನು ಆವರಿಸಿಕೊಂಡಿರುವಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಇದೊಂದು ಸುಮಾರು ವರ್ಷದಿಂದ ಇದೆ. ಇದೇನೋ ಮಾಫಿಯಾನೋ ಏನೋ ಡಾನಾ ಗೀನೋ ಗೊತ್ತಿಲ್ಲ. ಯಾರು ನೋಡಿ ಫುಟ್ಪಾತಲ್ಲಿ ಯಾರು ಜನ ಓಡಾಡೋರಿದ್ದರೆ ಅವ್ರ ಕಾಲ್ಕಡೆನೂ ಬಿಡ್ತೀನಿ ಸರ್. ನೋಡಿ ಎಲ್ಲ ರೋಡಲ್ಲಿ ನಿಂತಿದ್ದಾರೆ, ರೋಡಲ್ಲಿ ಓಡಾಡ್ತಾರೆ. ರೋಡಲ್ಲಿ ಓಡಾಡದೆ ಇನ್ನೇನು ಬೇರೆ ದಾರಿನೇ ಇಲ್ಲ. ಆಮೇಲೆ ಎಷ್ಟು ಆಕ್ಸಿಡೆಂಟ್ಗಳಾಗಿರ್ಬೋದು ನೀವೇ ಗೆಸ್ ಮಾಡಿಬಿಡಿ, ನೀವೇ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಇಷ್ಟೊಂದು ಗಾಡಿಗಳು ಓಡಾಡ್ತವೆ. ಬೆಳಗ್ಗೆ ಸ್ಕೂಲು, ಕಾಲೇಜು, ಆ್ಯಂಬುಲೆನ್ಸು ಇಂಥವೆಲ್ಲ ಬರಲೇಬೇಕು, ಹೋಗಲೇಬೇಕು. ಇದೊಂದೇ ರೋಡ್ ಆಕ್ಸೆಸ್ ಇರೋದು ಬೈರಸಂದ್ರದಿಂದ ನಮ್ಮ ಜೈನರ ಕಡೆ ಎಲ್ಲ ಹೋಗೋದಕ್ಕೆಲ್ಲ. ನೋಡಿ ಈ ಥರ ಇದ್ದರೆ ನೋಡಿ ಹೆಣ್ಮಕ್ಳು ಅವರು ಇವರು ಹೋಗೋರು ಡ್ಯೂಟಿಗಳಿಗೆ, ಆಮೇಲೆ ಪೇಷಂಟ್ ಕೇರ್ ಟೇಕರ್ಗಳು ಇವರೆಲ್ಲ ಓಡಾಡೋರು ಯಾವ ಲೆಕ್ಕಾಚಾರದಲ್ಲಿ, ಯಾವ ಧೈರ್ಯದ ಮೇಲೆ, ಯಾವ ನಂಬಿಕೆ ಮೇಲೆ ಓಡಾಡ್ತಾರೆ ಅಂತ ನೀವು ನೋಡಿಕೊಂಡು. ಈಗ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಆಂಬುಲೆನ್ಸ್ಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ? ಆಬ್ವಿಯಸ್ಲಿ ಸರ್, ನೋಡಿ ಜನಗಳು ಓಡಾಡೋದು ಫುಟ್ಪಾತ್ ಮೇಲೆ ಓಡಾಡಬೇಕು. ಅವ್ರು ಓಡಾಡಿದ್ರೆ ಎಲ್ಲ ಐತೆ ಜಾಗ ಅಂತಾರೆ, ಉಗಿತಾರೆ ಕ್ಯಾಕ್ರಸ್ ನಮಗೇನೆ. ಆಮೇಲೆ ಇವ್ರಿಗೆ ಯಾರಿಗಾರು ಇದು ಅವೇರ್ನೆಸ್ ಇದೆಯಾ ನೋಡಿ? ಆ ಕಡೆ ಫುಟ್ಪಾತ್ ಖಾಲಿ ಇದೆ, ಅಲ್ಲಿ ನೋಡಿ ಎಲ್ಲ ಬ್ಲಾಕ್ ಆಗಿದೆ, ಅಲ್ಲಿ ಗಲೀಜು ಮಾಡ್ತಾರೆ ಆ ಫುಟ್ಪಾತ್ನ. ಈ ಫುಟ್ಪಾತ್ ಈ ಥರ ಇದೆ. ಈ ಜನ ಎಲ್ಲಿ ಓಡಾಡ್ತಾರೆ? ವಾಹನಗಳೆಲ್ಲ ನಿಲ್ಸ್ಕೊಂಡಿರ್ತಾರೆ ಆ ಕಡೆ ಈ ಕಡೆ ಎಲ್ಲ. ಆಮೇಲೆ ಜನ ಇವಾಗ ಫುಟ್ಪಾತಲ್ಲಿ ಓಡಾಡೋರು ಈಗ ರೋಡಿಗೆ ಬರ್ತಾರೆ. ರೋಡಿಗೆ ಬಂದರೆ ಹಿಂದ್ಗಡೆ ಅವ್ರಿಗೆ ಕಣ್ಣಿದೆಯಾ? ಹಿಂದ್ಗಡೆ ಕಣ್ಣಿಲ್ಲ, ಮುಂದ್ಗಡೆ ಕಣ್ಣಿದೆ. ಹಿಂದ್ಗಡೆ ಇರೋನು ಅಲ್ಲಿಂದ ತಳ್ಕೊಂಡೋಗಿ ಗುದ್ಕೊಂಡೋ ಏನೋ ಮಾಡ್ತಾನೆ, ಗಲಾಟೆ. ಯಾರು ಅದಕ್ಕೆ ಜವಾಬ್ದಾರಿ? ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ಈ ರೀತಿ ಆಗ್ತದೆ. ಪೊಲೀಸ್ ಸ್ಟೇಷನ್ ಕೂಗಳ್ತದೆ. ಅಲ್ಲಿ ಕೂಗಿದ್ರೆ ಪೊಲೀಸರು ಬರಬೇಕು, ಅಷ್ಟು ದೂರದಲ್ಲಿದೆ. ಬರೀ ಇದೊಂದು ಇಲ್ಲಿಂದ ಅಲ್ಲಿಗೆ ಒಂದು 50 ಮೀಟ್ರೂ ಇಲ್ಲ, ಅಷ್ಟೊಂದು ಎಂಕ್ರೋಚ್ಮೆಂಟ್ ಇದೆ. ಯಾವ ಲೆಕ್ಕದಲ್ಲಿ ಇವರಿಗೆ ಸೇಫಾಗಿ ಸುರಕ್ಷಿತವಾಗಿ ಓಡಾಡ್ತಾರೆ? ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.